ಪ್ರೈಸ್ ದ ಲಾರ್ಡ್. ನಮ್ಮನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ಆತ್ಮೀಕರಾದಂಥ ಯವನಸ್ಥರನ್ನ ವಿಕ್ಟರಿ ಇಂಟರ್ನ್ಯಾಷನಲ್ ಏಜ್ ವರ್ಷಿಪ್ ಸೆಂಟರ್ನ ಯವನಸ್ಥರ ಸೇವೆಯ ಪರವಾಗಿ ನಾನು ನಿಮ್ಮನ್ನ ಸ್ವಾಗತ ಮಾಡುತ್ತೇನೆ. ಹೀಗೂ ದೇವರು ತಾನೇ ನಮ್ಮನ್ನ ಆಶ್ಚರ್ಯವಾಗಿ ಅತಿಶಯವಾಗಿ ದೇವರು ನಮ್ಮನ್ನು ನಡೆಸಿಕೊಂಡು ಬರ್ತಾ ಇದ್ದಾನೆ. ಆತನ ಕೃಪೆ ನಮ್ಮ ಮೇಲೆ ಇದ್ದು ನಮ್ಮ ಜೀವನದ ಪ್ರತಿಯೊಂದು ಹಂತಗಳಲ್ಲಿ ಆಶೀರ್ವಾದವಾಗಿ ನಡೆಸ್ತಾ ಇರುವುದಕ್ಕಾಗಿ ನಾವು ದೇವರಿಗೆ ಹೃದಯಪೂರ್ವಕವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಇನ್ನು 1 ತಾಸುಗಳ ಕಾಲ ನಿಮ್ಮನ್ನ ಆರಾಧನೆಗಳಲ್ಲೂ ಹಾಗೂ ವಿಕ್ಟರಿ ಇಂಟರ್ನ್ಯಾಷನಲ್ ಏಜ್ ವರ್ಷಿಪ್ ಸೆಂಟರ್ನ ಯವನಸ್ಥರು ಕೆಲವೊಂದು ಸ್ಕಿಟ್ಗಳ ಮುಖಾಂತರವಾಗಿ ನಿಮ್ಮನ್ನ ಆತ್ಮೀಕವಾದಂಥ ರೀತಿಯಲ್ಲಿ ಕ್ರಿಸ್ತನ ಪ್ರೀತಿಯನ್ನ ನಿಮಗೆ ತೋರ್ಪಡಿಸ್ಲಿಕ್ಕಾಗಿ ನಾ ಬಯಸುವವರಾಗಿರ್ತೇವೆ. ಹಾಗಾಗಿರೋದಾದ್ರೆ ಇನ್ನೇನಕ್ಕೆ ತಡ, ಬನ್ರಿ ಈ ಸಮಯದಲ್ಲಿ ನಾವು ಕರ್ತನನ್ನ ಆರಾಧಿಸಲಿಕ್ಕೆ ಉಳ್ಳಂತ ಒಂದು ಸಮಯವಾಗಿರ್ತದೆ. ವಿಕ್ಟರಿ ಇಂಟರ್ನ್ಯಾಷನಲ್ ಏಜ್ ವರ್ಷಿಪ್ ಸೆಂಟರ್ನ ಕೊಯರ್ ತಂಡದವರು ಹೀಗೂ ನಿಮ್ಮನ್ನ ಆರಾಧನೆಯಲ್ಲಿ ನಡೆಸ್ತಾ ಇರ್ತಾರೆ. ನೀವು ಎಲ್ಲೇ ಇರುವುದಾದರೂ ನಮ್ಮ ಸಂಗಡವಾಗಿ ಒಟ್ಟಾಗಿ ಸೇರಿ ಕರ್ತನ ನಾಮವನ್ನ ಘನಪಡಿಸೋಣ. ನಿಮ್ಮ ಕೃಪೆಗೆ ನಿನ್ನ ಸ್ತುತಿಸುವೆನೆಂದು, ನಿಮ್ಮ ಕೃಪೆಗೆ ನಿನ್ನ ಸ್ತುತಿಸುವೆನೆಂದು, ಒಂದು ಇಲ್ಲದ ನನ್ನ ನೀನು ನಿನ್ನ ಛಾಯೆಯಂತೆ ಸೃಷ್ಟಿಸಿ ನಿತ್ಯದಿ ಪ್ರೀತಿಸಿ ನನ್ನನ್ನು ಪುತ್ರನ ತಂದು ರಕ್ಷಿಸಿದೆ. ಒಂದು ಇಲ್ಲದ ನನ್ನ ನೀನು ನಿನ್ನ ಛಾಯೆಯಂತೆ ಸೃಷ್ಟಿಸಿ ನಿತ್ಯದೇ ಪ್ರೀತಿಸಿ ನನ್ನನ್ನು ಪುತ್ರನ ತಂದು ಇರುವ ಸ್ಥಳದಲ್ಲಿ 2 ಕರಲದ್ದು ಹೇಳೋಣಪ್ಪ. ನಿಮ್ಮ ಕೃಪೆಗೆ ನಿನ್ನ ಸ್ತುತಿಸುವೆನೆಂದು, ನಿಮ್ಮ ಕೃಪೆಗೆ ನಿನ್ನ ಸ್ತುತಿಸುವೆನೆಂದು, ನಿನ್ನ ಕೃಪೆಗೆ ನಿನ್ನ ಸ್ತುತಿಸುವೆನೆಂದು, ನಿನ್ನ ಕೃಪೆಗೆ ನಿನ್ನ ಸ್ತುತಿಸುವೆನೆಂದು, ಅನ್ನವಸ್ತ್ರದಿ ಅನುಗ್ರಹವು ಏನು ಇಲ್ಲದರನ್ನರಸಿ ಶುಭವಾತಂದು ನೀ ನನಗೆ ಕಣ್ಮಣಿ ರೀತಿ ಕಾದೆ ನನ್ನ. ಒಂದು ಅನುಭವ ಶಬ್ದದ ಹಾಗೆ ಹೇಳೋಣ. ಅನ್ನವಸ್ತ್ರದಿ ಅನುಗ್ರಹವು ಏನು ಇಲ್ಲದ ನನ್ನರಸಿ ಶುಭವಾತಂದು ನೀ ನನಗೆ ಕಣ್ಮಣಿ ರೀತಿ ಕಾದೆ ನನ್ನ. ನಿನ್ನ ಕೃಪೆಗೆ ನಿನ್ನ ಸ್ತುತಿಸುವೆನೆಂದು, ನಿನ್ನ ಕೃಪೆಗೆ
ನಿನ್ನ ಸ್ತುತಿಸುವೆನೆಂದು ನಿಮಗೆ ಆರಾಧನೆ ನಿಮಗೆ ಆರಾಧನೆ ಯೇಸುವೇ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಯೋಗ್ಯರು ನೀನೇ ಯೇಸುವೇ ನೀ ಯೋಗ್ಯರು ಯೋಗ್ಯರು ನೀನೇ ಯೇಸುವೇ ನೀ ಶಬ್ದ ತೆಗೆದು ಹೇಳೋಣ ಯೋಗ್ಯರು ನೀನೇ ಅಪ್ಪ ಯೋಗ್ಯರು ನೀನೇ ಯೇಸುವೇ ನೀ ಯೋಗ್ಯರು ನಿನ್ನಂತೆ ಬೇರೆ ದೇವರಿಲ್ಲ ನಿನ್ನಂತೆ ಬೇರೆ ದೇವರಿಲ್ಲ ಒಂದು ಅನುಭವ ಶಬ್ದವಾಗಿ ನಿನ್ನಂತೆ ಬೇರೆ ದೇವರಿಲ್ಲ ನಿನ್ನಂತೆ ಬೇರೆ ದೇವರಿಲ್ಲ ಯೇಸುವೇ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಯೇಸುವೇ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಕೊನೆ ಬಾರಿ ಶಬ್ದ ತೆಗೆದು ಹೇಳೋಣಪ್ಪ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಆ ಎರಡು ಕರನ್ನು ಗಟ್ಟಿಯಾಗಿ ತಟ್ಟುತ್ತಾ ಎಲ್ಲ ಆರಾಧನೆಗೆ ಯೋಗ್ಯನಾದ ದೇವರಿಗೆ ಎಲ್ಲ ಮಹಿಮೆ ಸಲ್ಲಿಸುವಂತರಾಗಿರೋಣ ಆತ್ಮಾತ ಆರಾಧನೆಗೆ ಯೋಗ್ಯನಾದ ದೇವರು ಎಲ್ಲ ಗಣಕ್ಕೆ ಆಗ ಮಾತು ಯೋಗ್ಯನಾದ ದೇವರು ಹಾಲೆಲೂಯಾ ನಮ್ಮ ಲಜ್ಜೆಗೆ ಬದಲಾಗಿ ಸನ್ಮಾನ ನೀಡುವ ದೇವರು ನೀನು ಯೇಸುವೆ ಇನ್ನು ಆರಾಧನೆ ಮಾಡುವಂತರಾಗಿದ್ದೇವಪ್ಪ ಆರಂಭವಲ್ಪವಾದರೂ ಅಂತ್ಯವು ಸಂಪೂರ್ಣವು ಆರಂಭವಲ್ಪವಾದರೂ ಅಂತ್ಯವು ಸಂಪೂರ್ಣವು ಕೊರತೆಗಳು ನೀಗಲಿ ನಮ್ಮ ಕೊರತೆಗಳು ನೀಗಲಿ ನಮ್ಮ ಕಷ್ಟಗಳು ನೀಗಿ ಹೋಗಲಿ ನಮ್ಮ ಕಷ್ಟಗಳು ನೀಗಿ ಹೋಗಿ ಎರಡು ಕರೆದು ಹೇಳೋಣಪ್ಪ ಹೊಸ ಕೃಪೆಯ ನೀಡು ದೇವಾ ಹೊಸ ಬಲವ ನೀಡು ದೇವಾ ಹೊಸ ಕೃಪೆಯ ನೀಡು ದೇವಾ ಹೊಸ ಬಲವ ನೀಡು ದೇವಾ ಲಜ್ಜೆಗೆ ಬದಲಾಗಿ
ಸಂಖ್ಯೆ ಶಬ್ದ ತೆಗಿತಿ ನೋಡಿ ಎಷ್ಟು ಕೇಳಿ ಸಾಧ್ಯ ಹೊಸ ಕೃಪೆಯ ನೀಡು ದೇವಾ ಹೊಸ ಬಲವ ನೀಡು ದೇವಾ ಒಂದು ನಿಮಿಷ ನಮ್ಮ ಎರಡು ಕಣ್ಣುಗಳು ಮುಚ್ಚಿರ್ಬೇಕಾದ್ರೆ ಕೇಳಿ ಸಾಧ್ಯ ಯೇಸುವೆ ನಿನ್ನ ಮಾತು ಆರಾಧನೆಗೆ ಯೋಗ್ಯನಪ್ಪ we worship you Lord we worship you Lord ನಿಮ್ಮ ಬಾಯಿಂದ ಒಂದು ಸ್ತುತಿಯ ಶಬ್ದ ಮೂಲಗಳು ಪಡಲಿ ಸಾಯಂಕಾಲ ವೇಳೆಯಲ್ಲಿ ಒಂದು ಸ್ತುತಿಯ ಶಬ್ದ ಮೂಲಗಳು ಪಡಲಿ ಯೇಸು ಹೇಳಲಿಕ್ಕೆ ಸಾಧ್ಯ ಯೇಸುವೆ ನಿನ್ನ ಮಾತು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಪ್ಪ ನೀ ಪರಿಶುದ್ಧನು ನೀ ಎಂದು ಸ್ತೋತ್ಯನು ದೇವರೇ ನೀ ಮಾತ್ರ ಯೋಗ್ಯನು ಆರಾಧನೆಯು ಸ್ತುತಿ ಗೌರವವು ಸ್ವೀಕರಿಸಲು ಎಂದು ನೀ ಯೋಗ್ಯರು ನೀ ಪರಿಶುದ್ಧನು ನೀ ಎಂದು ಸ್ತೋತ್ಯನು ದೇವನೇ ನೀ ಮಾತ್ರ ಯೋಗ್ಯನು ಆರಾಧನೆಯು ಸ್ತುತಿ ಗೌರವವು ಸ್ವೀಕರಿಸಲು ಎಂದು ನೀ ಯೋಗ್ಯನು ದೇವ ಪಿತಾನೆ ನನ್ನಯ ರಾಜನೇ ದೂತರು ಹಗಲಿರುಳು ಆರಾಧಿಸುವನೆ ವಂದಿಸುತ್ತ ನಿನ್ನ ಮುಂದೆ ಬಾಗುವೆನು ಸನ್ನಿಧಿಯಲ್ಲಿ ಇಂದು ಎಂದೆಂದು ಆರಾಧ್ಯರು ವಂದಿಸುತ್ತ ನಿನ್ನ ಮುಂದೆ ಬಾಗುವೆನು ಸನ್ನಿಧಿಯಲ್ಲಿ ಇಂದು ಎಂದೆಂದು ಆರಾಧ್ಯರು ನೀ ಪರಿಶುದ್ಧನು ನೀ ಎಂದು ಸ್ತೋತ್ಯರು ದೇವರೇ ನೀ ಮಾತ್ರ ಯೋಗ್ಯನು ಆರಾಧನೆಯು ಸ್ತುತಿ ಗೌರವವು
ಶಬ್ದ ತೆಗೆದು ಹೇಳೋಣ. ನಿನ್ನ ಉದಯತಾರ್ಥವುಳ್ಳ ಆರಾಧನೆ ಮೂಲಕ ಪಡೆದ ಸಮಯದಲ್ಲಿ ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ. ನನ್ನನ್ನು ಪ್ರೀತಿಸಿ ಸಮಸ್ತವ ನೀಡಿದೆ, ದಿನ ದಿನವು ನಿನ್ನ ಸ್ತುತಿಸುವೆನು. ಪ್ರತಿಯೊಂದು ಸ್ಥಿತಿಯಲ್ಲೂ ಕರ ಹಿಡಿದು ನಡೆಸಿದೆ, ಪ್ರತಿ ಕ್ಷಣವು ನಿಂದೆಯ ಹೊಗಳುವೆನು. ನನ್ನನ್ನು ಪ್ರೀತಿಸಿ ಸಮಸ್ತವ ನೀಡಿದೆ, ದಿನ ದಿನವು ನಿನ್ನ ಸ್ತುತಿಸುವೆನು. ಪ್ರತಿಯೊಂದು ಸ್ಥಿತಿಯಲ್ಲೂ ಕರ ಹಿಡಿದು ನಡೆಸಿದೆ, ಪ್ರತಿ ಕ್ಷಣವು ನಿಂದೆಯ ಹೊಗಳುವೆನು. ಒಳ್ಳೆಯ ತಂದೆ ನೀನೇ, ಆರಾಧನೆಗೆ ಅರಸನೇ. ಎರಡು ಕರಳ ಜೊತೆ ಹೇಳೋಣಪ್ಪ, ಒಳ್ಳೆ ತಂದೆ, ಒಳ್ಳೆಯ ತಂದೆ ನೀನೇ, ಆರಾಧನೆಗೆ ಅರಸನೇ. ಒಳ್ಳೆಯ ತಂದೆ ನೀನೇ, ಆರಾಧನೆಗೆ ಅರಸನೇ. ನಿನ್ನ ಆರಾಧಿಸು. ಶಬ್ದ ತೆಗೆದು ಹೇಳೋಣಪ್ಪ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ. ಕರ್ತನನ್ನ ನಾವು ಆರಾಧಿಸಿ ಕರ್ತನ ನಾಮವನ್ನು ಘನಪಡಿಸುವುದಕ್ಕೆ ದೇವರು ನಮಗೆ ಮತ್ತೊಂದು ಆವರ್ತಿ ಕೃಪೆ ದಯಪಾಲಿಸ್ತಾನೆ. ಕರ್ತನ ಮಹಿಮೆಕರವಾದಂಥ ಪ್ರಸನ್ನತೆ ತಾನೇ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇರುವುದಕ್ಕಾಗಿ ನಾನು ದೇವರಿಗೆ ನನ್ನ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಲೋಕದ ಒಂದು ಯಾತ್ರೆಯಲ್ಲಿ ನಮ್ಮನ್ನು ಆಕರ್ಷಿಸುವಂಥ ಅನೇಕ ಕಾರ್ಯಗಳು ಉಂಟು. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸ್ತೇವೆ, ನಾವು ಯಾವುದನ್ನು ನಾವು ಅನುಸರಿಸ್ತೇವೋ ನಾವು ಅದಕ್ಕೆ ದಾಸರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಯಾವುದನ್ನು ನಾವು ಆರಿಸಿಕೊಂಡು ಯಾವುದನ್ನು ಪ್ರತಿದಿನ ನಾವು ಹಿಂಬಾಲಿಸಿಕೊಂಡು ನಾವು ನಡೀತೇವೋ ಅದಕ್ಕೆ ನಾವು ದಾಸರಾಗಿ ನಾವು ಮಾರ್ಪಡುತ್ತೇವೆ. ಹೌದು, ದೇವರ ಮಕ್ಕಳಾದಂಥ ನಾವುಗಳು ಕ್ರಿಸ್ತನನ್ನು ನಾವು ಅನುಸರಿಸಿ ನಡೆಯುವುದಾದರೆ ನಾವು ಕ್ರಿಸ್ತನ ದಾಸರಾಗ್ತೇವೆ. ಇಲ್ಲದಿದ್ದರೆ ಲೋಕವನ್ನು, ಮಾಧ್ಯಮಗಳನ್ನು, ದುಶ್ಚಟಗಳನ್ನು, ಈ ರೀತಿಯಾದಂಥ ಅನೇಕ ಕಾರ್ಯಗಳನ್ನು ಹಿಂಬಾಲಿಸುವುದರ ನಿಮಿತ್ತವಾಗಿ ನಾವು ಅವುಗಳಿಗೆ ದಾಸರಾಗಿ ಬಿಡುತ್ತೇವೆ. ಹೀಗೂ ಈ ಸಮಯದಲ್ಲಿ ನಿಮ್ಮ ಮುಂದೆ ಒಂದು ನಾಟಕದ ಪ್ರದರ್ಶನವನ್ನು ನಿಮ್ಮ ಮುಂದೆ ತರುತ್ತಾ ಇದ್ದೇವೆ. ಒಂದು ಆತ್ಮಿಕನಾದಂಥ ಯವನಸ್ಥನು ಕರ್ತನನ್ನು ಅನುಸರಿಸದೆ ತಾನು ಸಭೆಗೆ ಬಂದಾಗ ಒಂದು ರೀತಿ, ಹೊರಗಡೆ ಹೋದಾಗ ಮತ್ತೊಂದು ರೀತಿ, ಈ ನಾಟಕೀಯವಾದಂಥ ಒಂದು ಜೀವಿತವನ್ನು ನಡೆಸುವುದರ ನಿಮಿತ್ತವಾಗಿ ಆತನ ಜೀವಿತ ಯಾವ ರೀತಿ ದಾಸತ್ವಕ್ಕೆ ಒಳಪಟ್ಟು ಆತನ ಜೀವಿತವನ್ನು ಕಣ್ಣೀರಿನ ಹಾದಿಗೆ ನಡೆಸಿಬಿಡಿತು ಎಂಬುವಂಥ ಒಂದು ಕಿರು ನಾಟಕವನ್ನು ನಿಮ್ಮ ಮುಂದೆ ವಿಕ್ಟರಿ ಇಂಟರ್ನ್ಯಾಷನಲ್ ಏಜ್ ವರ್ಷಿಪ್ ಸೆಂಟರ್ನ ಯವನಸ್ಥರು ಪ್ರದರ್ಶಿಸಲಿಕ್ಕಾಗಿ ಹೋಗ್ತಾರೆ. ಗಮನಿಸಿಕೊಳ್ಳ್ರಿ, ವೀಕ್ಷಿಸ್ರಿ,
ಒಂದು ಪಕ್ಷ ನಿಮ್ಮ ಜೀವಿತ ಅದೇ ರೀತಿ ಇರುವುದಾದರೆ ಯೇಸುವಿನ ಪ್ರೀತಿ ನಿಮ್ಮನ್ನು ಬದಲಾಯಿಸುವುದಕ್ಕೆ ಶಕ್ತಿಯುಳ್ಳದು, ಬಿಡಿಸುವುದಕ್ಕೆ ಪ್ರಬಲವುಳ್ಳದು ಎಂಬುದನ್ನು ಎಂದಿಗೂ ಮರೆಯಬೇಡ್ರಿ. ಬನ್ರಿ ನಾವು ಒಟ್ಟಾಗಿ ವೀಕ್ಷಿಸೋಣ. ಕರೆ ಮಾಡಿದ ಚಂದಾದಾರರು ನಿಮ್ಮ ಕರೆಯನ್ನು ಸ್ವೀಕರಿಸುತ್ತಿಲ್ಲ. ಹಲೋ ಬ್ರದರ್, ಪ್ರೈಸ್ ದಿ ಲಾರ್ಡ್ ಬ್ರದರ್. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್. ಬ್ರದರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಪಾಸ್ಟರ್. ಬ್ರದರ್, ಯಾಕೆ ಇತ್ತೀಚೆಗೆ ಚರ್ಚಿಗೆ ಬರ್ತಾ ಇಲ್ಲ ಬ್ರದರ್? ಅಯ್ಯೋ ತುಂಬ ಬ್ಯುಸಿ ಪಾಸ್ಟರ್, ತುಂಬ ಆಫೀಸಲ್ಲಿ ಕೆಲಸ ಇದೆ ಪಾಸ್ಟರ್. ತುಂಬ ಬ್ಯುಸಿ ಅಂದರೆ ನಾನು ಇನ್ನೂ ಆಫೀಸಲ್ಲಿ ಇದ್ದೀನಿ ಪಾಸ್ಟರ್. ಬಿಡುವು ಮಾಡಿಕೊಂಡು ಪ್ರಾರ್ಥನೆಗೆ ಬರಬೇಕು ಬ್ರದರ್. ಹಾಂ ಪಾಸ್ಟರ್. ಹಾಂ, ಇವತ್ತು ಪ್ರೇಯರ್ ಇದೆ, ಬನ್ನಿ ಬ್ರದರ್. ಪ್ರೇಯರಾ? ಹಲೋ ಹಲೋ, ಹಲೋ brother, ಹಲೋ ಕೇಳಿಸ್ತಾ ಇದೆಯಾ? ಹಲೋ ಹಲೋ. ಯೌವನಸ್ಥರೇ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮನು ನಿಮ್ಮಲ್ಲಿ ವಾಸಿಸುತ್ತಿದ್ದಾನೆಂದು ನಿಮಗೆ ತಿಳಿಯದೋ? ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯವನಸ್ಥರೇ ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಿಸಲಿ, ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಕಾಣುವ ಹಾಗೆ ನಡೆದುಕೋ. ಆದರೆ ಈ ಎಲ್ಲಾ ವಿಷಯಗಳಲ್ಲಿ ದೇವರು ನಿನಗೆ ನ್ಯಾಯ ವಿಚಾರಣೆಗೆ ಗುರಿ ಮಾಡುತ್ತಾನೆಂದು ತಿಳಿಯದಿರು. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್. ಪ್ರೈಸ್ ದಿ ಲಾರ್ಡ್ ಬ್ರದರ್. ಬನ್ನಿ ಪಾಸ್ಟರ್.
ಬನ್ನಿ ಪಾಸ್ಟರ್ ಒಳಗಡೆ. ಯಾಕೆ ಇಷ್ಟು ಲೇಟ್ ಆಯ್ತು ಬ್ರದರ್? ನಾನೇನೋ ನೀವು ಮನೆಗಿಲ್ಲ ಅಂತ ತಿಳ್ಕೊಂಡಿದ್ದೆ. ಪ್ರೇಯರ್ ಮಾಡ್ತಾ ಇದ್ದೆ ಪಾಸ್ಟರ್, ಪ್ರೇಯರ್ ಮಾಡ್ತಾ ಇದ್ದೆ, ಅದಕ್ಕೆ ಕೇಳಿಸ್ಲಿಲ್ಲ ಹೌದಾ ಪಾಸ್ಟರ್. brother? ಯಾಕೆ ಇತ್ತೀಚೆಗೆ ಚರ್ಚಿಗೆ ಬರ್ತಾ ಇಲ್ಲ ಬ್ರದರ್? ತುಂಬಾ ಕೆಲಸ ಪಾಸ್ಟರ್, ಆಫೀಸಲ್ಲಿ ತುಂಬಾ ಕೆಲಸ. ದಯವಿಟ್ಟು ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟರ್. ಪ್ರೇಯರ್ ಮಾಡ್ತೀನಿ. ಮಹಾಪರಿಶುದ್ಧನಾದ ದೇವರೇ, ಕರ್ತನೇ ನಿನಗೆ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ನಿನ್ನ ಮಗನನ್ನು ನಿನ್ನ ಹಸ್ತದಲ್ಲಿ ಕೊಡುವಾಗ ಕರ್ತನೇ ನಿನ್ನ ರಕ್ತದಿಂದ ಮರೆಮಾಚು ಕರ್ತನೆ. ಕರ್ತನೇ ನಿನ್ನ ದೂತರು ಇವರಿಗಾಗಿ ಕಾವಲಾಗಿ ಎಳೆದು ಬರಲಿ ಸ್ವಾಮಿ. ಕರ್ತನಾದ ದೇವರೇ, ನಿನ್ನ ಆತ್ಮನು ಇವರಲ್ಲಿ ವಾಸ ಮಾಡಲಿ ಕರ್ತನೆ. ಕರ್ತನೇ ನಿತ್ಯ ಜೀವವನ್ನು ಹೊಂದತಕ್ಕಂತೆ ಸ್ವಾಮಿ ನಿನ್ನ ಕೃಪೆಯನ್ನು ತೋರಿಸುವುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಂಡು ಜಯವನ್ನು ಹೊಂದಿದ್ದೇವೆ ಸ್ವರ್ಗೀಯ ತಂದೆ. ಆಮೆನ್. ಬ್ರದರ್, ಇವತ್ತು ಪ್ರಾರ್ಥನೆ ಇದೆ, ಬನ್ನಿ ಬ್ರದರ್. ಆಯ್ತು ಪಾಸ್ಟರ್. ಬ್ರದರ್, ಪ್ರಾರ್ಥನೆಗೆ ಮಿಸ್ ಮಾಡ್ತೀರಾ? ಬನ್ನಿ ಬ್ರದರ್. ಬರ್ತೀನಿ ಪಾಸ್ಟರ್. ವಾಹ್, ಎಸ್. ಧೂಮಪಾನ ಮಾಡಿದ್ದೀಯಾ, ನೀನು ಕುಡಿದಿದ್ದೀಯಾ, ನಿನ್ನ ಪಾಸ್ಟರ್ನ ನೀನು ಆಟ ಆಡಿಸಿದ್ದೀಯಾ, ನಿನ್ನ ತಂದೆ ತಾಯಿಗಳ ಮನಸ್ಸನ್ನೇ ನೀನು ನೋಯಿಸಿದೀಯಾ. ಮಾಡಬಾರದ ಕೆಲಸವನ್ನ ಮಾಡಿರೋ ನಿನಗೆ ಇನ್ನ ನಿರೀಕ್ಷೆ ಇಲ್ಲ, ಇನ್ನ ನಿನಗೆ ಜೀವಿತ ಇಲ್ಲ, ನೀನು ಸಾಯಬೇಕಾದವನು. ನಿನಗೆ ನರಕಕ್ಕೆ ನಿನಗೆ ಸ್ವಾಗತ, ನಿನಗೆ ನರಕಕ್ಕೆ ನಿನಗೆ ಸ್ವಾಗತ. ಇಲ್ಲ ಇಲ್ಲ ಇಲ್ಲ, ಯೇಸು ನನ್ನನ್ನು ಬಿಡಿಸ್ತಾನೆ. ಯೇಸು ಯೇಸು ನನ್ನನ್ನು ಬಿಡಿಸ್ತಾನೆ. ಯೇಸು ನನ್ನ ಪಾಪನ ಆತನ ಕ್ಷಮಿಸ್ತಾನೆ. ನಾನು ಮನ ತಿರುಗ್ತೇನೆ. ಯೇಸುವೇ ಯೇಸುವೇ ಯೇಸುವೇ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ನೀನೆ ಸಾಕು ಸಾಕು ನನಗೆ, ನಿನ್ನ
ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೇನೆ, ನಿನ್ನ ಬಳಿಗೆ ಓಡಿ ಬಂದೆ, ನೀನೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೇನೆ, ನಿನ್ನ ಬಳಿಗೆ ಓಡಿ ಬಂದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನು ಮೇಲೆತ್ತಿದೆ. ಪ್ರೈಸ್ ದ ಲಾರ್ಡ್. ಎಂಥ ಅದ್ಭುತಕರವಾದಂಥ ಕಿರುನಾಟಕವನ್ನು ಕಾಣುವುದಕ್ಕೆ ದೇವರು ನಮಗೆ ಕೃಪೆಯನ್ನು ದಯಪಾಲಿಸ್ತನು. ಕ್ರಿಸ್ತನ ಪ್ರೀತಿ ಎಂಥದ್ದು ಎಂಬುದನ್ನು ಈ ಕಿರುನಾಟಕದ ಮುಖಾಂತರವಾಗಿ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಎಂಬುದಾಗಿ ನಾನು ಭಾವಿಸಿಕೊಳ್ಳುತ್ತೇನೆ. ಈ ದಿವಸಗಳಲ್ಲಿ ನಾವು ಲೋಕವನ್ನು ಗಮನಿಸಿದಾಗ ನಿಜವಾದಂಥ ಪ್ರೀತಿ ಏನು ಎಂಬುದು ಅರಿಯದಂತೆ ತಮ್ಮ ಮುಂಭಾಗದಲ್ಲಿ ಕಾಣುವಂಥದ್ದೇ ಪ್ರೀತಿ ಎಂಬುದನ್ನು ತಿಳಿದು ಅನೇಕರು ವಂಚನೆಗೆ ಒಳಗಾಗ್ತಿರುವುದನ್ನು ಈ ಲೋಕದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಆದರೆ ಈ ದಿನದಲ್ಲಿ ನಿಜವಾದಂಥ ಪ್ರೀತಿ ಯಾವುದು ಎಂಬುದನ್ನು ನಿಮ್ಮ ಮುಂದೆ ನಾನು ತರಲಿಕ್ಕಾಗಿ ಇಷ್ಟಪಡುತ್ತೇನೆ. ನಿಜವಾದಂಥ ಪ್ರೀತಿಯನ್ನು ಈ ಮನುಷ್ಯರ ಮೇಲೆ ತೋರಿದವರು ಯಾರು, ನಮ್ಮನ್ನು ಈ ಕ್ಷಣದಲ್ಲೂ ನಮ್ಮನ್ನು ಪ್ರೀತಿಸ್ತಿರುವವರು ಯಾರು ಎಂಬುವಂಥ ಪರಿಚಯವನ್ನು ನಿಮಗೆ ಮಾಡಿಕೊಡಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಸತ್ಯವೇದ ಗ್ರಂಥದಲ್ಲಿ ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಚನದಲ್ಲಿ ನಾವು ಗಮನಿಸಿದಾಗ ದೇವರ ವಾಕ್ಯ ಹೇಳುತ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ನೋಡ್ರಿ, ದೇವರು ತಾನು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಆತನು ಇಟ್ಟನು ಎಂಬುದಾಗಿ ನಾವು ಗಮನಿಸ್ತೇವೆ. ಆತನು ಈ ಮಾನವನ ಮೇಲಿಟ್ಟಂಥ ಪ್ರೀತಿ ಅದು ಸಾಧಾರಣವಾದದ್ದಲ್ಲ, ಅದು ಎಷ್ಟೋ ಅಪರಿಮಿತವಾದದ್ದು. ಅದನ್ನು ವರ್ಣಿಸಲಿಕ್ಕಾಗಲಿ ವಿವರಿಸಲಿಕ್ಕಾಗಲಿ ಅದು ಸಾಧ್ಯವಾಗದಿರುವಂಥ ಒಂದು ಪ್ರೀತಿ. ಈ ಮಾನವನನ್ನು ದೇವರು ಏನಕ್ಕೆ ಪ್ರೀತಿ ಮಾಡಬೇಕಾಗಿತ್ತು? ಸತ್ಯವೇದ ಗ್ರಂಥದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯವನ್ನು ನಾವು ಗಮನಿಸಿದಾಗ ನೀತಿವಂತನು ಒಬ್ಬನೂ ಇಲ್ಲ, ಎಲ್ಲರೂ ಪಾಪ ಮಾಡಿದ್ದಾರೆ. ದೇವರ ವಾಕ್ಯ ಹೇಳುತ್ತದೆ, ಎಲ್ಲರೂ ದಾರಿ ತಪ್ಪಿದವರೇ, ದೇವರ ಮಹಿಮೆಯನ್ನು ಕಳಕೊಂಡವರೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ಗಮನಿಸ್ತವೆ. ಮನುಷ್ಯನು ತನ್ನ ದಾರಿ ತಪ್ಪಿ ತನ್ನ ಇಷ್ಟದ ಪ್ರಕಾರವಾಗಿ ಆತನು ನಡೆದು ದೇವರ ವಿರುದ್ಧವಾಗಿ ಅವನ ಪಾಪವನ್ನು ಮಾಡುವುದರ ನಿಮಿತ್ತವಾಗಿ ಪಾಪದ ಸಂಬಳ ಮರಣ ಎಂಬುದಾಗಿ ನಾವು ಗಮನಿಸ್ತೇವೆ. ಮನುಷ್ಯನು ತಾನು ಮಾಡುವಂಥ ಎಲ್ಲ ತಪ್ಪಾದಂಥ ಕಾರ್ಯಗಳು ಅವನನ್ನು ಪಾಪಕ್ಕೆ ನಡೆಸುತ್ತದೆ, ಪಾಪ ಅವನನ್ನು ಮರಣಕ್ಕೆ ನಡೆಸ್ತದೆ. ಈ ಮರಣದಿಂದ ಬಿಡಿಸಲಿಕ್ಕಾಗಿ ಯಾವುದೇ ವಿಧವಾದಂಥ ಮನುಷ್ಯನ ಕೈಯಲ್ಲಿ ಆಗದಿದ್ದಾಗ ಮನುಷ್ಯನು ಅದಕ್ಕೆ ಪುಣ್ಯ ಕಾರ್ಯಗಳನ್ನು ಮಾರ್ಗವಾಗಿ ಆತನು ಕಂಡುಕೊಂಡನು. ಈ ಪುಣ್ಯ ಕಾರ್ಯಗಳಿಂದ ನಾವು ವಿಮೋಚಿಸಲ್ಪಡಬಹುದು ಎಂಬುದಾಗಿ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಯಾವ ಮೃಗದ ರಕ್ತವಾಗಲಿ ಪುಣ್ಯ ಕಾರ್ಯಗಳಾಗಲಿ ಮನುಷ್ಯನು ಮಾಡಿದಂಥ ಪಾಪಗಳಿಂದ ಮನುಷ್ಯನನ್ನು ಬಿಡಿಸಲಿಕ್ಕೆ ಸಾಮರ್ಥ್ಯವಿಲ್ಲ. ಪಾಪರಹಿತವಾದಂಥ ಒಂದು ರಕ್ತ ಮಾನವನಿಗಾಗಿ ಸುರಿಯಲ್ಪಡಬೇಕು. ಪಾಪರಹಿತವಾದಂಥ ಒಂದು ಜೀವಿತವೇ ಮನುಷ್ಯನನ್ನು ಪಾಪದಿಂದ ಬಿಡಿಸಲಿಕ್ಕೆ ಸಾಧ್ಯ. ಹೌದು ದೇವರ ಮಕ್ಕಳೇ, ಪಾಪರಹಿತವಾದಂಥ ಒಂದು ರಕ್ತ ಸುರಿಯಲ್ಪಡಬೇಕಾದ್ರೆ ಸರ್ವ ಸೃಷ್ಟಿಗೂ ಯಜಮಾನನಾದಂಥ ತಂದೆಯಾದಂಥ ದೇವರು ತನ್ನ ಮಡಿಲಲ್ಲಿದ್ದಂಥ ತನ್ನ ಏಕ ಕುಮಾರನನ್ನು ನಮ್ಮನ್ನು ಪ್ರೀತಿಸಿ ಈ ಲೋಕಕ್ಕಾಗಿ ಆತನು ಕಳಿಸಿಕೊಟ್ಟನು. 2000 ವರ್ಷಗಳ ಹಿಂದೆ ನನ್ನ ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ಈ ಲೋಕದಲ್ಲಿ ಬೆತ್ಲೆಹೇಮಿನಲ್ಲಿ ಆತನು ಜನಿಸಿ ಈ ಲೋಕದಲ್ಲಿ ಆತನು ಬಂದನು. ಆತನ ಜನನ ಪರಿಶುದ್ಧವಾದದ್ದು, ಆತನ ಜೀವಿತ
ಪರಿಶುದ್ಧವಾದದ್ದು. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸ್ತೇವೆ, ಯೇಸು ಸ್ವಾಮಿ ತಾನು ಈ ಲೋಕಕ್ಕೆ ಜನಿಸಿ ಬಂದಿದ್ದು ಆತನು ಲೋಕಕ್ಕೆ ನ್ಯಾಯವನ್ನ ತೀರಿಸುವುದಕ್ಕಲ್ಲ, ನ್ಯಾಯ ತೀರ್ಪು ಮಾಡುವುದಕ್ಕಲ್ಲ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 10ನೇ ವಚನ ಹೇಳೋ ಪ್ರಕಾರ ಕೆಟ್ಟು ಹೋಗಿರುವವರನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಕೆಟ್ಟು ಹೋಗಿರುವುದು ಯಾರಿಗೂ ಬೇಡ, ಕೆಟ್ಟು ಹೋಗಿರುವುದು ಯಾರು ಇಷ್ಟಪಡುವುದಿಲ್ಲ, ಕೆಟ್ಟು ಹೋಗಿರುವುದು ಯಾರು ತಮ್ಮ ಬಳಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅದನ್ನು ತೊರೆದು ಬಿಡುತ್ತಾರೆ, ತಳ್ಳಿ ಬಿಡುತ್ತಾರೆ, ಅಸಹ್ಯವಾಗಿ ಅವರು ನೋಡುತ್ತಾರೆ. ಆದರೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಕೆಟ್ಟು ಹೋಗಿರುವವರನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಒಂದು ಸಾರಿ ಯೇಸು ಸ್ವಾಮಿ ತನ್ನ ಸೇವೆಯ ಮಾರ್ಗದಲ್ಲಿ ಆಗಿದ್ದಾಗ ಒಂದು ಗುಂಪಿನ ಜನರು ವ್ಯಭಿಚಾರ ಮಾಡ್ತಾ ಇದ್ದಂಥ ಪಾಪದಲ್ಲಿ ಬಿದ್ದಂಥ ಒಂದು ಸ್ತ್ರೀಯನ್ನ ಹಿಡಿದುಕೊಂಡು ಯೇಸು ಸ್ವಾಮಿ ಬಳಿಗೆ ಕರೆತರ್ತಾ ಇದ್ದಾರೆ. ಯೇಸು ಸ್ವಾಮಿ ಬಳಿಗೆ ಕರೆತಂದಾಗ ಯೇಸು ಸ್ವಾಮಿ ಬಳಿಯಲ್ಲಿ ಹೇಳ್ತಾ ಇದ್ದಾರೆ, ಯೇಸುವೆ, ಈಕೆ ವ್ಯಭಿಚಾರ ಮಾಡಬೇಕಾದ್ರೆ, ಪಾಪದಲ್ಲಿ ಇರಬೇಕಾದ್ರೆ ನಾವು ಹಿಡಿದು ಆಕೆಯನ್ನು ಕರೆತಂದಿದ್ದೇವೆ. ಧರ್ಮಶಾಸ್ತ್ರ ಹೇಳುತ್ತೆ ಕಲ್ಲೆಸೆದು ಇವರನ್ನ ಕೊಲ್ಲಬೇಕು ಎಂಬುದಾಗಿ, ನೀನೇನು ಹೇಳ್ತೀಯಾ ಎಂಬುದಾಗಿ ಯೇಸು ಸ್ವಾಮಿ ಮುಂದೆ ಆಕೆಯನ್ನು ತಂದು ಇಟ್ಟಾಗ ಯೇಸು ಸ್ವಾಮಿ ಮರು ಮಾತಾಗಿ ಏನು ಹೇಳಲಿಲ್ಲ. ಆತನು ತನ್ನ ಬೆರಳನ್ನ ನೆಲದ ಮೇಲಿಟ್ಟು ಆತನು ಬರೆಯುವುದಕ್ಕಾಗಿ ಪ್ರಾರಂಭಿಸಿ ಅಲ್ಲಿ ನಿಂತಂಥ ಜನರಿಗೆ ತಾನು ಹೇಳಿದನು, ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಮೊದಲು ನೀವು ಕಲ್ಲನ್ನು ಎಸಿರಿ ಎಂಬುದಾಗಿ. ಅಲ್ಲಿ ಕೂಡಿ ಬಂದಂಥ ಎಲ್ಲ ಜನ ತಮ್ಮ ಹೃದಯದಲ್ಲಿ ನಾನೊಂದು ಪಾಪಿ ಎನ್ನುವಂಥ ಒಂದು ಅರಿವು ಅವರ ಜೀವನದಲ್ಲಿ ಉಂಟಾದಾಗ ಎಲ್ಲರೂ ಕಲ್ಲುಗಳನ್ನು ಬಿಸಾಕಿ ಅವರ ಮನೆಗೆ ಹಿಂತಿರುಗಿ ಹೋದರು. ಈ ಪಾಪದಲ್ಲಿ ಸಿಕ್ಕಾಕಿಕೊಂಡು ಜನರಿಂದ ಹಿಡಿಯಲ್ಪಟ್ಟಂಥ ಈ ಸ್ತ್ರೀ ಯೇಸು ಸ್ವಾಮಿ ಮುಂಭಾಗದಲ್ಲಿ ಇದ್ದಾರೆ. ಯೇಸು ಸ್ವಾಮಿ ಕೇಳಿದನು, ಯಾರು ನಿನ್ನನ್ನು ಶಿಕ್ಷಿಸಲಿಲ್ವ, ಯಾರು ನಿನ್ನನ್ನು ದಂಡಿಸಲಿಲ್ವ? ಯೇಸು ಸ್ವಾಮಿ ಹೇಳಿದನು, ನಾನು ನಿನ್ನನ್ನು ದಂಡಿಸೋದಿಲ್ಲ, ನೀನು ಹೋಗು ಎಂಬುದಾಗಿ. ಯೇಸು ಸ್ವಾಮಿ ಆಕೆಯನ್ನು ಕಳಿಸಿಕೊಡೋದು ಮಾತ್ರವಲ್ಲ, ಯೇಸು ಸ್ವಾಮಿ ಆಕೆಯನ್ನು ನೋಡಿ ಒಂದು ಮಾತು ಹೇಳ್ತಾನೆ, ಮಗಳೇ, ಮತ್ತೆ ನೀನು ಪಾಪ ಮಾಡಬೇಡ ಎಂಬುದಾಗಿ. ದೇವರ ಮಕ್ಕಳಿಗೆ ಗಮನಿಸಿ, ಆ ಕೆಟ್ಟು ಹೋದಂಥ ಸ್ತ್ರೀಯನ್ನ ಜನ ಶಿಕ್ಷೆಗೆ ಅರ್ಹಳು, ಆಕೆ ಕಲ್ಲೇಟಿನಿಂದ ಸಾಯುವುದಕ್ಕೆ ಅರ್ಹಳು ಎಂಬುದಾಗಿ ವಿಧಿ ಬರೆದಾಗ ಯೇಸು ಸ್ವಾಮಿ ಹೇಳಿದನು, ಇಲ್ಲ, ಆಕೆ ಕ್ಷಮಿಸಲ್ಪಡುವುದಕ್ಕೂ ಆಕೆ ಜೀವಿತ ಹೊಸದಾಗಿ ರೂಪಿಸಲ್ಪಡುವುದಕ್ಕೂ ಆಕೆಗೆ ದೇವರಿಂದ ಒಂದು ಸದವಕಾಶ ಉಂಟು ಎಂಬುವಂಥ ಅರಿವು ಅಲ್ಲಿ ಜನರಿಗೆ ಯೇಸು ಸ್ವಾಮಿ ಕೊಡ್ತಾ ಇದ್ದಾನೆ. ಇವತ್ತು ನನ್ನನ್ನು ಕೇಳ್ತಿರುವಂಥ ಅನೇಕ ಯೌವನಸ್ಥರೇ, ನಿಮ್ಮ ಜೀವಿತಗಳು ಇವತ್ತು ಸಹವಾಸದಿಂದ ಕೆಟ್ಟು ಹೋಗಿದೆಯಾ? ಒಂದು ಪಕ್ಷ ಒಳ್ಳೆ ವಿದ್ಯಾಭ್ಯಾಸ ಮಾಡಲಿಕ್ಕಾಗದಂತೆ ಇವತ್ತು ನಿನ್ನ ಜೀವಿತ ಭವಿಷ್ಯ ನಾಶವಾಗಿ ಹೋಗಿದೆ, ಹಾಳಾಗಿ ಹೋಗಿದೆ ಎಂಬುವಂಥ ಚಿಂತೆ ನಿನ್ನನ್ನು ಕಾಡುತ್ತಾ ಇದೆಯಾ? ಇವತ್ತು ಒಂದು ಪಕ್ಷ ದುಶ್ಚಟಗಳಿಗೆ ಒಳಪಟ್ಟವನಾಗಿ, ಕೆಟ್ಟ ಆಲೋಚನೆಗಳಿಗೆ ಒಳಪಟ್ಟವನಾಗಿ ಇವತ್ತು ಜೀವಿತವನ್ನು ನಷ್ಟಪಡಿಸಿಕೊಂಡಿದ್ದೀಯಾ? ಒಂದು ಪಕ್ಷ ಇವತ್ತು ಮಾದಕ ವ್ಯಸನಗಳಿಗೆ ನೀನು ದಾಸನಾಗಿ ಇವತ್ತು ನಿನ್ನ ಜೀವಿತವನ್ನು ಕೆಡಿಸಿಕೊಂಡಿದ್ದೀಯಾ? ಪ್ರೀತಿ ಎನ್ನುವಂಥ ಹೆಸರಿನಲ್ಲಿ ವಂಚನೆಗೆ ಒಳಗಾಗಿ ಇವತ್ತು ನೀನು ಕೆಟ್ಟು ಹೋಗಿದೆಯಾ? ಇವತ್ತು ಅನೇಕರು ನಿನ್ನನ್ನು ತಿರಸ್ಕಾರ ಮಾಡ್ತಾ ಇದ್ದಾರ, ನೀನು ಉಪಯೋಗಕ್ಕೆ ಬಾರದವನೆಂದು ನಿನ್ನನ್ನು ಹಳ್ಳೆಗೆಳೆಯುತ್ತಾ ಇದ್ದಾರ, ನೀನು ಕೆಟ್ಟು ಹೋಗಿದ್ದಿ, ನಾಶವಾಗಿದ್ದಿ, ನಿನ್ನ ಜೀವನ ಉದ್ಧಾರ ಆಗೋದಿಲ್ಲ ಎಂಬುದಾಗಿ ಅನೇಕರು ನಿನ್ನ ಕುರಿತಾಗಿ ವಿಧಿ ಬರೆದಿದ್ದಾರ. ಈಗೋ ನಿನಗಾಗಿ ಒಂದು ಶುಭ ಸಮಾಚಾರ ಉಂಟು. ಯೇಸು ನಿನ್ನನ್ನು ಪ್ರೀತಿಸ್ತಾನೆ. ಯೇಸು ನಷ್ಟವಾಗಿರುವಂಥ, ಕೆಟ್ಟು ಹೋಗಿರುವಂಥ ನಿನ್ನ ಜೀವಿತವನ್ನು ಮರಳಿ ಕಟ್ಟಲಿಕ್ಕಾಗಿ ಬಯಸ್ತಾನೆ. ಯೇಸು ಸ್ವಾಮಿ ನಿನ್ನನ್ನು ಮತ್ತೊಂದು ಆವರ್ತಿ ಹೊಸ ಒಂದು ಸೃಷ್ಟಿಯಾಗಿ ಮಾರ್ಪಡಿಸಲಿಕ್ಕೆ ನನ್ನ ಯೇಸುವಿನ ಕೈಯಲ್ಲಿ ಸಾಧ್ಯ. ಇವತ್ತು ನನ್ನನ್ನು ಕೇಳುತ್ತಿರುವಂಥ ಪ್ರತಿಯೊಂದು ಯೌವನಸ್ಥನೇ, ಪ್ರಿಯ ತಂಗಿಯೇ, ಪ್ರಿಯ ತಮ್ಮನೇ, ಈ ಯೇಸು ಸ್ವಾಮಿ ಕೈಯಲ್ಲಿ ನಿನ್ನ ಜೀವಿತವನ್ನು ಕೊಡಲಿಕ್ಕೆ ನೀನು ಸಾಧ್ಯವಾದರೆ ನಾನು ಹೇಳ್ತೇನೆ, ಈ ದಿನ ನಿನ್ನ ಜೀವನದಲ್ಲಿ ಹೊಸ ಸೃಷ್ಟಿಯಾಗಿ ಕರ್ತನು ನಿನ್ನನ್ನು ಮಾರ್ಪಡಿಸತಕ್ಕಂಥ ಒಂದು ದಿನ. ಈ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಿ, ನಿಮ್ಮನ್ನು ಪ್ರೀತಿಸಿ, ನಿನ್ನನ್ನು ಪ್ರೀತಿಸಿ ಯೇಸು ಏನು ಮಾಡಿದ್ದಾನೆ ಎಂಬುವಂಥ ಒಂದು ಪ್ರಶ್ನೆಗೆ ಉತ್ತರ ಏನು ಎಂಬುದಾಗಿ ಗಮನಿಸಿದಾಗ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಕೆಟ್ಟು ಹೋದಂಥ ನಿನಗಾಗಿ
ಯೇಸು ಸ್ವಾಮಿ ತನ್ನ ಪ್ರಾಣವನ್ನೇ ನಿನಗಾಗಿ ಕೊಟ್ಟನು. ಈಗ 3 ಆಣಿಗಳಲ್ಲಿ ನನ್ನ ಯೇಸು ಸ್ವಾಮಿ ತೂಗಾಕಲ್ಪಟ್ಟನು. ನಿನ್ನ ಪಾಪಗಳನ್ನ, ನಿನ್ನ ಶಾಪಗಳನ್ನ, ನಿನ್ನ ಮರಣಕರವಾದಂಥ ಅನುಭವಗಳನ್ನ ಯೇಸು ತನ್ನ ಮೇಲೆ ಆತನು ಹೊತ್ತುಕೊಂಡನು. ನೀನು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಬೇಕಾದ ಸ್ಥಾನದಲ್ಲಿ ನನ್ನ ಯೇಸು ನಿನಗಾಗಿ ಆತನು ನಿಂತುಕೊಂಡನು. ನಿನ್ನನ್ನು ಜನ ವಂಚಿಸಿ ಅದರ ವೇದನೆಯಿಂದ ನಿನ್ನನ್ನು ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿ ಆ ಸಕಲ ವೇದನೆಗಳನ್ನು ತನ್ನ ಮೇಲೆ ಆತನು ಹೊತ್ತುಕೊಂಡನು. ಈಗ ಯೇಸು ಸ್ವಾಮಿ ತಾನು ಪಿಲಾತನ ಮುಂಭಾಗದಲ್ಲಿ ನಿಂತುಕೊಂಡಾಗ ಪಿಲಾತನು ಹೇಳಿದನು, ಈತನಲ್ಲಿ ಯಾವ ನನ್ನ ತಪ್ಪು ಕಾಣ್ತಾ ಇಲ್ಲ, ಈತನನ್ನು ಬಿಟ್ಟು ಬಿಡುತ್ತೀನಿ ಅಂತ ಹೇಳಿದಾಗ ಜನ ಎಲ್ಲ ಕೂಗಿ ಹೇಳಿದ್ರು, ಯೇಸುವನ್ನ ಶಿಲುಬೆಗೆ ಹಾಕಿರಿ, ಶಿಲುಬೆಗೆ ಹಾಕಿರಿ, ಶಿಲುಬೆಗೆ ಹಾಕಿರಿ. ಆದರೆ ಸತ್ಯವೇದ ಗ್ರಂಥದಲ್ಲಿ ಗಮನಿಸ್ತೇವೆ, ಪಿಲಾತನು ತಾನು 39 ಚಡಿ ಏಟುಗಳಿಂದ ಯೇಸು ಸ್ವಾಮಿಯನ್ನ ಆತನು ಬಾಧಿಸಲ್ಪಡಲಿಕ್ಕಾಗಿ, ಕೊಡೆಗಳಿಂದ ಓಡಿಸಲಿಕ್ಕಾಗಿ ಅನುಮತಿ ಕೊಟ್ಟಾಗ ಈಗ ರೋಮನ್ ಸರ್ಕಾರದ ಸೈನಿಕರು ಯೇಸು ಸ್ವಾಮಿಯ ಬೆನ್ನನ್ನ ಉಳುವವರ ಒಂದು ನೆಲವಾಗಿ, ನೇಗಲು ಯಾವ ರೀತಿ ಉಳುವಂತ ಭೂಮಿಯಲ್ಲಿ ಅದು ಹಾದು ಹೋಗುತ್ತದೋ ಅದೇ ರೀತಿ ಆತನ ಬೆನ್ನನ್ನ ಉಳುವವರ ಒಂದು ನೆಲವಾಗಿ ಮಾರ್ಪಡಿಸಿದನು. ದೇವರ ವಾಕ್ಯ ಹೇಳುತ್ತದೆ, ಆತನ ಬಾಸುಂಡೆಗಳಿಂದ ನಿನಗೆ ಸೌಖ್ಯ ಉಂಟು ಎಂಬುದಾಗಿ. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ಯೇಸು ಸ್ವಾಮಿಯ ತಲೆಗೆ ಮುಳ್ಳಿನ ಕಿರೀಟವನ್ನ ಅವರು ಧರಿಸಿದರು. ಆತನ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟಿ ಅವರು ಹೇಳಿದ್ರು, ಮುಳ್ಳಿನ ಕಿರೀಟವನ್ನ ತಲೆಯ ಮೇಲಿಟ್ಟು ಒಡೆದು ಹೇಳಿದ್ರು, ನಿನ್ನನ್ನು ಪ್ರವದಿಸಿದವರು ಯಾರು ಎಂಬುದಾಗಿ ಹೇಳು ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಮರು ಮಾತಾಗಿ ಒಂದನ್ನು ಹೇಳಲಿಲ್ಲ. ಹೀಗೋ ಆತನ ಶರೀರ ಪೂರ್ತಿಯಾಗಿ ನೆತ್ತಿಯಿಂದ ಪಾದದವರೆಗೂ ರಕ್ತ ಸುರಿಯಲ್ಪಟ್ಟಿತು. ಆತನ ಶರೀರಕ್ಕೆ ಕೆಂಪು ಒಲ್ಲಿಯನ್ನು ಹೊದಿಸಿ ಹೀಗೋ ಮತ್ತೆ ಪಿಲಾತನ ಮುಂದೆ ನಿಲ್ಲಿಸಿದಾಗ ಜನ ಹೇಳಿದ್ರು, ಶಿಲುಬೆಗೆ ಹಾಕು. ಪಿಲಾತನು ತಾನು ಶಿಲುಬೆಗೆ ಹಾಕುವುದಕ್ಕಾಗಿ ಅನುಮತಿಯನ್ನು ಕೊಟ್ಟಾಗ ಯೆರೂಸಲೇಮ್ ಬೀದಿಯಲ್ಲಿ ಭಾರವಾದಂಥ ಶಿಲುಬೆಯನ್ನು ಹೊತ್ತುಕೊಂಡು ಸಾಗಿದಂತ ನನ್ನ ಯೇಸು ಸ್ವಾಮಿ ತಾನು ಹಾದು ಹೋಗುತ್ತಾ ಇರಬೇಕಾದ್ರೆ ಯೆರೂಸಲೇಮಿನ ಸ್ತ್ರೀಯರು ಹೇಳಿದ್ರು, ಯೇಸುವೇ, ನಿನಗಾಗಿ ನಾವು ಅಳುತ್ತೇವೆ, ನಿನಗಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸು ಸ್ವಾಮಿ ಹೇಳಿದನು, ನನಗಾಗಿ ಅಳಬೇಡ್ರಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಅಳ್ರಿ. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ಯೇಸು ಸ್ವಾಮಿ ತಾನು ಆ ಘೋರವಾದಂಥ ಮರಣವನ್ನ, ಮಾನವ ಕುಲದ ಶಿಕ್ಷೆಯನ್ನು ಹೊತ್ತು ಸಾಗಬೇಕಾದ್ರೆ ಆತನ ಮನಸ್ಸಿನಲ್ಲಿ ಯಾರಿದ್ದರು ಗೊತ್ತಾ? ಯೌವನಸ್ಥರಿದ್ದರು, ಮಕ್ಕಳಿದ್ದರು. ಆದ್ರಿಂದ ಘೋರವಾದಂಥ ವೇದನೆ ಮಧ್ಯದಲ್ಲಿ ಆತನು ಹೇಳಿದನು, ನಿಮ್ಮ ಮಕ್ಕಳಿಗಾಗಿ ನೀವು ಪ್ರಾರ್ಥಿಸ್ರಿ ಎಂಬುದಾಗಿ. ಯೇಸು ಸ್ವಾಮಿ ಕಪಾಲ ಎಂದು ಕರೆಯಲ್ಪಡುವಂಥ ಗೊಲ್ಗೊಥಾ ಎನ್ನುವಂಥ ಬೆಟ್ಟಕ್ಕೆ ಯೇಸು ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿ ಯೇಸು ಸ್ವಾಮಿಯನ್ನ 3 ಆಣಿಗಳಲ್ಲಿ ತೂಗಾಕಲ್ಪಟ್ಟಾಗ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಮೊದಲನೇದಾಗಿ ಯೇಸು ಸ್ವಾಮಿ ಕೂಗಿ ಹೇಳಿದಂಥ ಮಾತು ಏನು ಗೊತ್ತಾ? ತಂದೆಯೇ, ತಂದೆಯೇ, ಇವರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಇವರನ್ನ ಕ್ಷಮಿಸು ಎಂಬುದಾಗಿ. ಹೌದು ಪ್ರಿಯ ದೇವರ ಮಕ್ಕಳೇ, ದೇವರನ್ನ ಮರೆತು ನೀನು ಅನೇಕ ತಪ್ಪುಗಳನ್ನು ಮಾಡದೆ, ದೇವರ ಪ್ರೀತಿಯನ್ನು ಮರೆತು ದೇವರನ್ನ ನೀನು ವಂಚಿಸ್ದೆ, ದೇವರು ನಿನಗಾಗಿ ಮಾಡಿದ ಉಪಕಾರಗಳನ್ನು ನೀನು ಮರೆತು ನಿನ್ನ ಇಷ್ಟದ ಪ್ರಕಾರವಾಗಿ ನೀನು ನಡೆದು ಇವತ್ತು ನಿನ್ನ ವಂಚನೆಗೆ ನೀನು ಒಳಪಟ್ಟೆ. ಆದರೆ ಮರೆಯಬೇಡ್ರಿ, ಕ್ರಿಸ್ತನ ಪ್ರೀತಿ ನಿನ್ನನ್ನು ಒತ್ತಾಯ ಮಾಡ್ತಾ ಇದೆ. ಇವತ್ತು ಕ್ರಿಸ್ತನ ಪ್ರೀತಿ ನಿನ್ನ ಬಳಿಯಲ್ಲಿ ಮಾತನಾಡ್ತಾ ಇದೆ, ತಂದೆಯೇ, ತಂದೆಯೇ, ಇವರು ಏನು ಮಾಡ್ತಾ ಇದ್ದಾರೆ ಇವ್ರಿಗೆ ಗೊತ್ತಿಲ್ಲ, ಇವರನ್ನ ಕ್ಷಮಿಸು ಎಂಬುದಾಗಿ. ಇವತ್ತು ನನ್ನನ್ನು ಕೇಳುತ್ತಿರುವಂಥ ಯೌವನಸ್ಥರೇ, ಯೇಸು ನಿನ್ನನ್ನು ಪ್ರೀತಿಸಿ ನಿನಗಾಗಿ ಆತನ ಪ್ರಾಣವನ್ನು ಕೊಟ್ಟನು. ಇವತ್ತು ಯೇಸುವಿನ ಪ್ರೀತಿಯ ಕಡೆ ನೀನು ಹಿಂತಿರುಗಿ ಬರುವವನಾಗಿದ್ದರೆ ಆ ಕ್ರಿಸ್ತನ ಪ್ರೀತಿ ನಿನ್ನನ್ನು ಮರೆ ಮಾಡಿ ನಡೆಸುತ್ತೆ. ಸತ್ಯವೇದ ಗ್ರಂಥದಲ್ಲಿ ನೀನು ದೇವರನ್ನು ಪ್ರೀತಿಸುವುದಕ್ಕಾಗಿ ಪ್ರಾರಂಭಿಸಿದಾಗ, ಹೌದು ಯೇಸು ಸ್ವಾಮಿ ನನಗಾಗಿ ಪಟ್ಟಂಥ ಪಾಡುಗಳು ಏರಳ, ಯೇಸು ಸ್ವಾಮಿಯ ಪ್ರೀತಿ ನನ್ನ ಮೇಲೆ ಅಪಾರವಾಗಿದೆ ಎಂಬುದಾಗಿ ಯಾವಾಗ ನೀನು ಅರ್ಥ ಮಾಡಿಕೊಳ್ಳಲಿಕ್ಕಾಗಿ ಪ್ರಾರಂಭಿಸ್ತೀಯೋ, ಯೇಸುವನ್ನು ಪ್ರೀತಿಸಲಿಕ್ಕಾಗಿ ಪ್ರಾರಂಭಿಸ್ತೀಯೋ, ದೇವರ ವಾಕ್ಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8:28 ಹೇಳುತ್ತದೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನೇ ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂಬುದಾಗಿ. ಇವತ್ತು ನನ್ನನ್ನು ಕೇಳೋ ದೇವರ ಯೌವನಸ್ಥರೇ, ನೀವು ಯೇಸುವನ್ನು ಪ್ರೀತಿಸುವುದಕ್ಕಾಗಿ ಪ್ರಾರಂಭಿಸಿದಾಗ ದೇವರು ತಾನು ಹೇಳ್ತಾನೆ, ನಿನ್ನ ಜೀವನದಲ್ಲಿ ದೋಷಕರವಾದದ್ದು ಒಂದು ನಡೆಯುವುದಕ್ಕೆ ನಾನು ಅನುಮತಿ ಕೊಡುವುದಿಲ್ಲ, ನಾನು ನಿನ್ನ ಜೀವನದಲ್ಲಿ ಮಾಡುವುದೆಲ್ಲ ಒಳ್ಳೆಯದಕ್ಕಾಗಿ ನಾನು ಮಾಡುತ್ತೇನೆ ಎಂಬುದಾಗಿ
ಕರ್ತನ ವಾಗ್ದಾನ ಮಾಡ್ತಾ ಇದ್ದಾನೆ. 145ನೇ ಕೀರ್ತನೆ ಹೇಳುತ್ತೆ, ಯೆಹೋವನು ತನ್ನನ್ನು ಪ್ರೀತಿಸುವವರನ್ನ ಆತನು ಕಾಪಾಡುತ್ತಾನೆ. ಕ್ರಿಸ್ತನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನೀನು ದೇವರನ್ನು ಪ್ರೀತಿಸುವುದಕ್ಕಾಗಿ ಪ್ರಾರಂಭಿಸಿದಾಗ ಕರ್ತನು ತಾನು ಏನು ಮಾಡ್ತಾನೆ, ಆತ ನಿನ್ನನ್ನು ಕಾಪಾಡ್ತಾನೆ. ವಂಚನೆಗಳಿಂದ ಕಾಪಾಡ್ತಾನೆ, ಮೋಸಗಳಿಂದ ಕಾಪಾಡ್ತಾನೆ, ಹಗೆಗಳಿಂದ ಕಾಪಾಡ್ತಾನೆ, ಪಾಪದಿಂದ ಕಾಪಾಡ್ತಾನೆ. ಸೈತಾನನ ತಂತ್ರಗಳಿಂದ ನಿನ್ನನ್ನು ಕಾಪಾಡಿ ಸಮಾಧಾನಕರವಾದಂಥ ಜೀವಿತ, ಉದ್ಧಾರಕರವಾದಂಥ ಜೀವಿತವನ್ನು ಯೇಸು ನಿನಗೆ ದಯಪಾಲಿಸುವವನಾಗಿರ್ತಾನೆ. ಆದ್ದರಿಂದಲೇ ಸತ್ಯವೇದ ಗ್ರಂಥ ಹೇಳುತ್ತದೆ, ಹೀಗೋ ನನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳುವವನು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾನೆ. ಇವತ್ತು ನನ್ನನ್ನು ಕೇಳುತ್ತಿರುವಂಥ ಪ್ರತಿಯೊಂದು ಯೌವನಸ್ಥರುಗಳೇ, ಕರ್ತನನ್ನು ಪ್ರೀತಿಸುವವರಾಗಿದ್ದರೆ ಕರ್ತನ ಮಾತಿನ ಪ್ರಕಾರ ನಡೆಯಿರಿ. ಕರ್ತನ ಮಾತಿನ ಪ್ರಕಾರ ನೀವು ನಡೆಯುವುದಕ್ಕಾಗಿ ಪ್ರಾರಂಭಿಸಿದಾಗ ನಿಮ್ಮ ಜೀವಿತಗಳಲ್ಲಿ ಮೇಲಾದಂಥ ಸಂಗತಿಗಳನ್ನು ನೀವು ಕಾಣುವವರಾಗಿರ್ತೀರಿ. ನನ್ನನ್ನು ಕೇಳುತ್ತಿರುವಂಥ ಪ್ರಿಯ ಯೌವನಸ್ಥರೇ, ಈ ಸಮಯದಲ್ಲಿ ನಿಮ್ಮನ್ನು ಪ್ರಾರ್ಥನೆಯಲ್ಲಿ ನಾನು ನಡೆಸಲಿಕ್ಕಾಗಿ ನಾನು ಬಯಸುವವನಾಗಿರ್ತೇನೆ. ನನ್ನೊಂದಿಗೆ ನೀವು ಪ್ರಾರ್ಥಿಸುವುದಕ್ಕಾಗಿ ಸಿದ್ಧರಾಗಿದ್ದರೆ ಈ ನಿಮಿಷದಲ್ಲಿ ಆ ಟಿವಿಯ ಪರದೆ ಮುಂಭಾಗದಲ್ಲಿ ನೀವು ಮೊಣಕಾಲುಗಳಲ್ಲಿ ಕುಳಿತುಕೊಳ್ಳೋದಕ್ಕೆ ಸಾಧ್ಯವಾದರೆ ಮೊಣಕಾಲುಗಳಲ್ಲಿ ಕುಳಿತುಕೊಳ್ಳ್ರಿ. ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಇಷ್ಟಪಡ್ತೇನೆ. ಒಂದು ಪಕ್ಷ ಅನೇಕರನ್ನು ನಂಬಿ ನಿಮ್ಮ ಜೀವಿತ ಕೆಟ್ಟು ಹೋಗಿದೆಯಾ, ಒಂದು ಪಕ್ಷ ನಿಮ್ಮ ಜೀವಿತ ದಾರಿ ತಪ್ಪಿದೆಯಾ, ಒಂದು ಪಕ್ಷ ನಿಜವಾದಂಥ ಪ್ರೀತಿ ಏನು ಅಂತ ಕಾಣದಂತೆ ನೀನು ಅಲೆದಾಡುತ್ತಾ ಇದೆಯಾ. ಯೇಸುವಿನ ಪ್ರೀತಿ ನಿನ್ನ ಜೀವಿತವನ್ನು ಬದಲಾಯಿಸಲಿಕ್ಕೆ ಶಕ್ತಿ ಉಳ್ಳದ್ದು. ಮೊಣಕಾಲುಗಳಲ್ಲಿ ಕುಳಿತುಕೊಳ್ಳ್ರಿ. ಈಗ ನಾವು ಒಟ್ಟಾಗಿ ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡೋಣ. ಮೊದಲನೇದಾಗಿ ಯೇಸು ಕ್ರಿಸ್ತನನ್ನು ನಮ್ಮ ಜೀವನದಲ್ಲಿ ನಾವು ಸ್ವಾಗತ ಮಾಡೋಣ. ಕಣ್ಣುಗಳನ್ನು ಮುಚ್ಚಿ ಆ ಬಲಗೈಯನ್ನು ಮೇಲೆತ್ತಿ ನೀವು ಪ್ರಾರ್ಥನೆ ಮಾಡ್ರಿ. ಯೇಸುವೇ, ನನ್ನ ಹೃದಯದಲ್ಲಿ ನೀನು ಬಾಪ. ಯೇಸುವೇ, ನಿನ್ನ ಪ್ರೀತಿಯಿಂದ ನನ್ನನ್ನು ಆವರಿಸಿಕೊಳ್ಳುತ್ತಾ ಇರುವುದಕ್ಕಾಗಿ ಸ್ತೋತ್ರ. ನನ್ನ ಜೀವಿತವನ್ನು ಬದಲಾಯಿಸುವುದಕ್ಕೂ ರೂಪಾಂತರಪಡಿಸುವುದಕ್ಕೂ ನಿನ್ನಿಂದ ಸಾಧ್ಯ ಎಂಬುದಾಗಿ ನನ್ನ ಅರ್ಥವನಾಗಿದ್ದೇನೆ. ನನ್ನ ಜೀವಿತವನ್ನು ನೀನು ಬದಲಾಯಿಸುದೇವರೇ, ರೂಪಾಂತರಪಡಿಸುದೇವರೇ. ನನ್ನ ಜೀವಿತವನ್ನೇ ನಿನ್ನ ಕೈಗಳಲ್ಲಿ ಕೊಡುತ್ತಿದ್ದೇನೆ. ಒಡೆದೋಗಿದ್ದೇನೆ ಅಪ್ಪ, ಕೆಟ್ಟು ಹೋಗಿದ್ದೇನೆ ಅಪ್ಪ, ದಾರಿ ತಪ್ಪಿದ್ದೇನೆ ಅಪ್ಪ, ವಂಚನೆಗೆ ಒಳಗಾಗಿದ್ದೇನೆ ಅಪ್ಪ, ಕೆಟ್ಟ ಆಲೋಚನೆಗಳು ನನ್ನನ್ನು ಆಳ್ತಾ ಇದೆಯಪ್ಪ. ಈಗೋ ಈ ಜೀವಿತವನ್ನು ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೇನೆ. ನನ್ನನ್ನು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸುದೇವರೇ, ನನ್ನನ್ನು ರೂಪಾಂತರಪಡಿಸುದೇವರೇ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡ್ರಿ. ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧನಾದಂಥ ದೇವರೇ, ಹೀಗೋ ಯವನಸ್ತ್ರಗಳನ್ನು ನಿನ್ನ ಕೃಪಾಸನದ ಬಳಿಗೆ ತರ್ತಾ ಇದ್ದೇನೆಪ್ಪ. ಕರ್ತನೆ, ವಂಚನೆಗೆ ಒಳಗಾಗಿ, ಅನೇಕ ಕುತಂತ್ರಗಳಿಗೆ ಒಳಗಾಗಿ, ಮೋಸಗಳಿಗೆ ಒಳಗಾಗಿ ಜೀವಿತವನ್ನು ಕೆಡಿಸಿಕೊಂಡವರು, ನಾಶಪಡಿಸಿಕೊಂಡವರು, ಕಪಟತನದ ಜೀವಿತದ ಮುಖಾಂತರವಾಗಿ ತಂದೆ ತಾಯಿಗಳನ್ನು ವಂಚಿಸಿ ತಾವು ವಂಚನೆಗೆ ಒಳಗಾಗಿ ಜೀವಿತದಲ್ಲಿ ಸಮಾಧಾನ ಕಳ್ಕೊಂಡು ನಿರೀಕ್ಷೆ ಇಲ್ಲದೆ ಬಳಲುತ್ತಿರುವಂಥ ಯವನಸ್ಥರುಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತೇವೆ. ಹೀಗೋ ನಾವೀಗ ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಅಭಿಷೇಕ ಅವರ ಮೇಲೆ ಇಳಿಯಲಪ್ಪ, ನಿನ್ನ ಬಲ ಅವರ ಮೇಲೆ ಇಳಿಯಲಪ್ಪ. ಅವರ ಹೃದಯಗಳಲ್ಲಿ ನೀನು ವಾಸ ಮಾಡು ದೇವರೇ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಪಾಪದಿಂದ ಬಿಡಿಸುವುದಕ್ಕಾಗಿ ನಿನ್ನ ಪರಿಶುದ್ಧವಾದ ರಕ್ತವನ್ನೇ ನಮಗಾಗಿ ನೀನು ಸುರಿದಲ್ಲಪ್ಪ. ಆ ರಕ್ತದಿಂದ ಇವರ ನೆತ್ತಿಯಿಂದ ಪಾದದವರೆಗೂ ಇವರನ್ನ ತೊಳೆದು ಶುದ್ಧೀಕರಿಸು. ಎಲ್ಲ ಅಶುದ್ಧಗಳು ಅದು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಕಲ್ಪಿಸ್ತೇನೆ. ದಾಸತ್ವಗಳಿಗೆ, ದುಶ್ಚಟಗಳಿಗೆ, ಕೆಟ್ಟ ಆಲೋಚನೆಗಳಿಗೆ, ವಂಚನೆಗಳಿಗೆ ಒಳಪಡಿಸುತ್ತಿರುವ ಎಲ್ಲ ಅಂಧಕಾರ ಶಕ್ತಿಗಳ ಬಲಗಳು ಅದು ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿಯಲ್ಪಡಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಾವು ಆಜ್ಞೆ ಮಾಡ್ತಾ ಇದ್ದೇವೆ. ಈ ನಿಮಿಷ ಯೌವನಸ್ಥರು ಸ್ವಾತಂತ್ರ್ಯವಾಗಲಿ, ಇವರ ವಿದ್ಯಾಭ್ಯಾಸಗಳು ಅನುಗ್ರಹಿಸಲ್ಪಡಲಿ, ಇವರ ಸೇವೆಗಳು ಅನುಗ್ರಹಿಸಲ್ಪಡಲಿ, ಇವರ ನಿಮಿತ್ತವಾಗಿ ಇವರ ಕುಟುಂಬಗಳು ಅನುಗ್ರಹಿಸಲ್ಪಡಲಿ. ಕೆಲಸಗಳಿಗಾಗಿ ಆಗ್ರಹಿಸುವವರಿದ್ದಾರೆ, ಉನ್ನತವಾದ ವ್ಯಾಸಂಗಗಳಿಗಾಗಿ ಬಯಸುವವರಿದ್ದಾರೆ, ಜೀವಿತದಲ್ಲಿ ಬಿಸ್ನೆಸ್ಗಳು ಮಾಡಬೇಕು ಎಂದು ತವಕ ಪಡುವವರಿದ್ದಾರೆ. ಕರ್ತನೆ, ಪ್ರೀತಿ ಇಲ್ಲದೆ ಅಲೆದಾಡುತ್ತಿರುವವರು ಅನೇಕರಿದ್ದಾರೆ. ಈ ನಿಮಿಷದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ, ಯೇಸು ಕ್ರಿಸ್ತನ ಮುಖಾಂತರವಾಗಿ ಇವರ ಜೀವಿತಗಳಲ್ಲಿ ಜಯ ಉಂಟಾಗಲಿ, ಕೆಲಸದ ಬಾಗಿಲುಗಳು ತೆರೆಯಲ್ಪಡಲಿ, ಯೇಸುವಿನ ನಾಮದಲ್ಲಿ ಉನ್ನತ ವ್ಯಾಸಂಗದ ಬಾಗಿಲುಗಳು ತೆರೆಯಲ್ಪಡಲಿ. ಅನೇಕ ಉದ್ಯಮಗಳಿಗೆ ಕೈ ಹಾಕಬೇಕೆಂದು ಬಯಸುತ್ತಾ ಇರುವವರ ಜೀವನದಲ್ಲಿ ಒಂದು ಮಾರ್ಗದ
ಮಾರ್ಗದರ್ಶನ ಉಂಟಾಗಲಿ. ಪ್ರೀತಿ ಇಲ್ಲದೆ ಅಲಿಯುತ್ತಾ ಇರುವವರು ಈ ನಿಮಿಷ ನಾ ಪ್ರಾರ್ಥನೆ ಮಾಡ್ತೇನೆ, ದೇವರೇ ಕ್ರಿಸ್ತನ ಪ್ರೀತಿಯಿಂದ ನೀನೇ ಇವರನ್ನ ಮರೆಮಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಕತ್ತಲೆಯ ಶಕ್ತಿಗಳು, ಅವಿದ್ಯತ್ವದ ಆತ್ಮಗಳು, ಮೊಂಡುತನದ ಆತ್ಮಗಳು, ಹಠದ ಸ್ವಭಾವಗಳು ಅದು ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ. ಈ ನಿಮಿಷ ಅನೇಕ ತಂದೆ ತಾಯಿಗಳು ಬಳಲುತ್ತಾ ಇದ್ದಾರೆ, ನನ್ನ ಮಗ ಚೆನ್ನಾಗಬೇಕು, ನನ್ನ ಮಗಳು ಚೆನ್ನಾಗಬೇಕು, ಅವರ ಭವಿಷ್ಯ ರೂಪಿಸಲ್ಪಡಬೇಕು. ಇಂದು ಬಾಳಲುತ್ತಿರುವಂತ ಆ ತಾಯಂದ್ರಿಗಾಗಿ, ಆ ತಂದೆಯವರಿಗಾಗಿ ನಿಮಿಷ ಪ್ರಾರ್ಥನೆ ಮಾಡ್ತೇವೆ. ಈ 2021ರಲ್ಲಿ ಅವರ ಕುಟುಂಬಗಳಲ್ಲಿ ಸಂತೋಷವಾದ ಕಾರ್ಯಗಳು ನಡೆಯತಕ್ಕಂತೆ, ಅವರ ಮಕ್ಕಳ ಜೀವನದಲ್ಲಿ, ಮಗಳ ಜೀವನದಲ್ಲಿ ಯೇಸುವಿನ ನಾಮದಲ್ಲಿ ಅದ್ಭುತಗಳು ನಡೆಯಲಿ. ದೇವರೇ ವಿದ್ಯತ್ವದ ಕಡೆ ಬರಲಿ, ತಂದೆ ತಾಯಿಗಳನ್ನು ಪ್ರೀತಿಸುವ ಮನೋಭಾವನೆಯ ಕಡೆ ಬರಲಿ, ಪರಿಶುದ್ಧತೆಯ ಕಡೆ ಬರಲಿ, ಕ್ರಿಸ್ತನ ಪ್ರೀತಿಯ ಕಡೆ ಯೌವನಸ್ಥರುಗಳು ಬರಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತನೇ. ಆ ರೀತಿ ದಿನ ಮಾಡಿದಕ್ಕಾಗಿ ಸ್ತೋತ್ರ, ಮಹಿಮೆ ನಿನಗೆ ಮಾತ್ರ. ನಮ್ಮ ಪ್ರಾರ್ಥನೆಗಳನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೇನ್, ಆಮೇನ್, ಆಮೇನ್. ನಿಜವಾಗ್ಲೂ ಯೌವನಸ್ಥರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಈಗ ದೇವರ ಕರ ನಿಮ್ಮ ಮೇಲೆ ಇಳಿದು ಬಂದದೆ, ಯೇಸುವಿನ ಬಾಸುಂಡಿ ಉಳ್ಳಂತ ಹಸ್ತ ನಿಮ್ಮನ್ನು ಮುಟ್ಟದೆ. ಹೀಗೋ 1 ತಾಸುಗಳ ಕಾಲ ನಿಮ್ಮನ್ನು ಪ್ರಾರ್ಥನೆಗಳಲ್ಲೂ ಆರಾಧನೆಗಳಲ್ಲೂ ವಾಕ್ಯ ಭಾಗದಿಂದ ದೇವರು ವಿಕ್ಟರಿ ಇಂಟರ್ನ್ಯಾಷನಲ್ ಏಜ್ ವರ್ಷಿಪ್ ಸೆಂಟರ್ಗೆ ನಡೆಸುವುದಕ್ಕೆ ದೇವರ ಕೃಪೆಯನ್ನು ದಯಪಾಲಿಸ್ತನು. ಈಗೋ ಸಭೆಯ ಸೇವಕರುಗಳಾದಂಥ ನಾವುಗಳೆಲ್ಲರೂ ನಿಮ್ಮನ್ನು ಮತ್ತೊಂದು ಆವರ್ತಿ ಕ್ರಿಸ್ತನ ಪ್ರೀತಿಯ ಕಡೆ ನಿಮ್ಮನ್ನು ನೀವು ಒಪ್ಪಿಸಿಕೊಡ್ರಿ ಎಂಬುದಾಗಿ ಹೀಗೂ ನಾವು ಉಪದೇಶಿಸ್ತಾ ಈ ನಮ್ಮ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕರ್ತನ ನಾಮ ಮಾತ್ರ ಮಹಿಮೆ ಹೊಂದಲಿ.